ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಸ್ವಾಮಿ. ತಮ್ಮ ಹೆಸರು? ದೊಡ್ಡಗೌಡ ಅಂತ. ಯಾವ ಊರ್ನವರು? ನಾವು ಒಳಲ್ನವರು ಸರ್. ಅಂದ್ರೆ ಮಂಡ್ಯ ತಾಲೂಕಾ? ಮಂಡ್ಯ ತಾಲೂಕು ದುದ್ದ ಹೋಬಳಿ ಒಳಲು. ಒಳಲು. ಹೌದು ಸರ್. ಇದು ದನಗಳು ನಿಮ್ಮವೇ ಸ್ವಾಮಿ? ರಾಸು ರಾಸು ನಮ್ಮವೇ ಸ್ವಾಮಿ. ಅಂದ್ರೆ ನೀವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು, ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದು? ಪ್ರಶಂಸನಲ್ಲ, ಅದರಿಂದ ಇಟ್ಟಿದ್ದೇವೆ. ಮಾರಾಟಕ್ಕೆ ಮನೇಲಿ ಇನ್ನೂ ಒಂದು ಜೊತೆವೆ, ಇವೆಲ್ಲ ಜಾತ್ರೆಗೆ ಹೋಗ್ತವೆ. ಅಲ್ಲಿ ಸೇಲ್ ಆದ್ರೆ ಕೊಡ್ತೀವಿ. ಉಳ್ಕೊಂಡವ ಮನೆಯಲ್ಲ ಸಾಕ್ತೀನಿ ಸರ್. ಹಳ್ಳಿ ಕಾರು. ಹಳ್ಳಿ ಕಾರು ದನಗಳಿವು? ಹಳ್ಳಿ ಕಾರು ದನ ಇವು ಮಾರಾಟಕ್ಕೆ ಕೇಳಿದ್ರು ಕೊಡ್ತೀರಿ? ಮಾರಾಟಕ್ಕೆ ಕೇಳಿದ್ರು ಕೊಡ್ತೀವಿ ಸರ್. ಇವತ್ತು ಅಂದಾಜು ಏನ್ ರೇಟ್ ಹೇಳ್ತೀರಿ ಮಾರಾಟಕ್ಕೆ? 6 ಲಕ್ಷ ಹೇಳ್ತಾ ಇದ್ದೇನೆ. 6 ಲಕ್ಷ? 5.5 ಲಕ್ಷಕ್ಕೆ ಮೊನ್ನೆ ಕೇಳಿದ್ದಾರೆ. ನಾವು 6 ಲಕ್ಷ ಕಮ್ಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದೇನೆ ಸರ್. ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಈಗ ಬಂದು ಕೇಳಿದ್ರು. ಅದರಿಂದ ನಾವು ಬೂಕ ಸಿಹಳ್ಳಿ ಜಾತ್ರೆ ಇಲ್ಲಿ ಬಸವಗುಡಿ ಮಾಡೋಕೆ ನಾವು ಇಟ್ಕೊಂಡಿದ್ವಿ ಸರ್. ಯಜಮಾನ್ರೆ, ಈಗ ರಾಸುಗಳನ್ನ ಇಷ್ಟೊಂದು 5 ಲಕ್ಷ 6 ಲಕ್ಷ ಮಟ್ಟದಲ್ಲಿ ಹೇಳಿ ಬೆಳೆಸ್ತಾ ಇದ್ದೀರಿ, ಪ್ರದರ್ಶನಕ್ಕೆ ಇಟ್ಟಿದ್ದೀರಿ. ಇದು ನಿಮ್ಗೆ ಒಂದು ಖಯಾಲಿಯಾಗಿ ಒಂದು ಖುಷಿಗೆ ಮಾಡುವಂತದ್ದು ಅಥವಾ ವ್ಯವಸಾಯಕ್ಕೆ? ಇಲ್ಲ ಸರ್, ಇದು ಖುಷಿಗೆ ಸಾಕ್ತಾ ಇರೋದು. ಅದು ನಮ್ಮ ಮಂತನದ ನಮ್ಮ ತಾತರಿಂದ ಬಂದಿರೋಂಥದ್ದು. ಅವರು ಸುಮಾರು ವ್ಯವಸಾಯದ ದನ ಮಾಡ್ಕೊತಿದ್ರು. ನಾವೀಗ ಸೋಕಿ ದನ ಕರಾಗನ್ನು ಕಟ್ಕೊಂಡು ಬೆಳೆಸ್ತಾ ಇದ್ದೇವೆ. ನಾವು ಒಂದು 2-3 ಕಡೆ ಜಾತ್ರೆಗೆ ಹೋಗ್ತೀವಿ. ಜಾತ್ರೆಯಲ್ಲಿ 10 ಜನ ನಮ್ಮನ್ನ ಗುರುತಿಸ್ತಾರೆ. ಆಮೇಲೆ ಸೇಲ್ ಆದಾಗ ಕೊಡ್ತೀವಿ, ತರ್ತೀವಿ. ನಮ್ಮನೇಲಿ ನಾಟಿ ಹಸನೂ ಇದೆ, ಅಲ್ಲಿ ಓರಿನೂ ಹಾಕಿಸ್ತೀವಿ, ನಾಟಿ ಓರಿ. ಈ ತರ ನಾವು ರೈತರು, ನಮ್ಮ ಇದು ರೈತರ ಉದ್ಯೋಗ. ಈಗ ಇದು ಕೃಷಿಗಾಗಿ ಅಲ್ಲ, ಖುಷಿಗೋಸ್ಕರ ನೀವು ಮಾಡುವಂತದ್ದು. ಈಗ ಇದರಿಂದ ನಿಮ್ಗೆ ಏನಾದ್ರು ಲಾಭ ಅನ್ನೋದೇನಾದ್ರು ಇದೆಯಾ? ಇದರಿಂದ ಏನು ಲಾಭ ಇಲ್ಲ ಸರ್. ಈಗ ನಾವು ಏನಿದ್ರೆ ಖರ್ಚು ಮಾಡ್ಕೊಂಡು ಸಾಕ್ಬೇಕ ಒಂದು ಹೊರತು ಏನೋ ಇಂಥವ್ರು ಒಂದು ದನ ಸಾಕವ್ರ ಅನ್ನೋದೊಂದು ಹೆಸರು. ಇದರಿಂದ ಏನೋ ಲಾಭ ಅದೇಕ ಏನು ಯಾವ್ದೋ ಒಂದ್ ಟೈಮಲ್ಲಿ ಒಂದು ರೈಟ್ ಬಂದಾಗ ಆಗ್ಬೋದು. ಲಾಸ್ ಏನು ಇಲ್ಲ. ತಂದಿರೋ ದುಡ್ಡಿಗೆ ಬೆಳೆಸ್ಕೋಬೇಕು. ಇದು ಇದು ಎಷ್ಟು ವರ್ಷದ ದನ ಅಂತೀರಿ? ಇದು 3 ವರ್ಷ ಆಗವೆ ಸರ್. 3 ವರ್ಷ ಆಗಿದೆ. ನೀವು ಎಷ್ಟನೇ ವರ್ಷ ಆಗಿದಾಗ ತಗೊಂಬಂದದ್ದು? ನೀವು ತಂದದ್ದು ನಾವು ತಂದು ಹಾಲೇ 6 ತಿಂಗಳಾಗಿದೆ ಸರ್. 6 ತಿಂಗಳಾಗಿದೆ. 6 ತಿಂಗಳಲ್ಲಿ ಎಷ್ಟು ಕೊಟ್ಟು ತಂದಿದ್ರಿ ಯಜಮಾನ್ರೆ? ನಾವು ಅವ್ರಿಗೆ ಕಟ್ಟಣನೇ 5 ಲಕ್ಷ. ಕಟ್ಟಣನೇ 5 ಲಕ್ಷ. ಈಗ ನೀವು 6 ಲಕ್ಷಕ್ಕೆ ಕೊಟ್ಬಿಡ್ತೀರಿ? 6 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀನಿ. 5.5 ಲಕ್ಷ ಕೇಳಿದಾರೆ, ನಾವು ಕೊಟ್ಟಿಲ್ಲ. ಬೂಕಾದವರು ಇದಕ್ಕೆ ಘಾಟಿ ಸುಬ್ರಹ್ಮಣ್ಯರು ಬೆಂಗಳೂರು ಕಡೆಯವರು ಕೇಳಿದಾರೆ, ನಾವು ಒಪ್ಪಿಲ್ಲ. ಈಗ ನೀವು ತಂದು ಒಂದು 6 ತಿಂಗಳಿಗೆ ಹಿಂಗೆಲ್ಲ ಮಾರೋದ್ರಿಂದ ಪ್ರಯೋಜನ ಏನು? ನೀವೇ ಇಟ್ಕೊಂಡು ಕೊನೆವರೆಗೂ ಸಾಕ್ಬೇಕಲ್ವಾ? ತರ್ಬೇಕು, ಕೊಡ್ಬೇಕು ಸರ್. ಒಂದೇ ಜೊತೆ ಕಟ್ಟಾಯ್ಕಂದ್ರೆ ಆಗಲ್ಲ ಸರ್. ಈಗ ಈ ಜಾತ್ರೆಯಲ್ಲಿ ಈಗ ದನ ಕಟ್ಟಿರೋದ್ರಿಂದ ಲಕ್ಷ ಎಷ್ಟು ಜನ ನೋಡ್ತಾ ಇದಾರೆ ನನ್ನಿಂದ. ಸುಮಾರು ಒಂದು 25,000 ಜನನೇ ಬಂದಿದೆ ನನ್ನಿಂದ. ಆ ತರ ಜಾತ್ರೆಗಳಲ್ಲೂ ಅಷ್ಟೇ ಇಂಥ ಊರಿನಲ್ಲಿ ಇಂಥ ಒಂದು ಇರ್ತವೆ ಕರ ಸಾಕವ್ರೆ ಅನ್ನೋದು ಒಂದು ಹೆಸರುವಾಸಿ. ಆ ಒಂದು ಹೆಸರಿಗೋಸ್ಕರ, ಆ ಖುಷಿಗೋಸ್ಕರ ನೀವು ಸಾಕುವಂತದ್ದು. ಎಲ್ರು ನೋಡಿ ಇಂಥವ್ರು ಇಂಥ ಒಳ್ಳೆ ಹೊಸ ದನ ಕಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. ಒಬ್ರು ಹಳ್ಳಿ ಕಾರ್ ಕಟ್ಟಿ ಹಳ್ಳಿ ಕಾರ್ ಹಸನ ಬೆಳೆಸಿ ಹಳ್ಳಿ ಕಾರಿನ ಹೆಚ್ಚು ಮಾಡ್ಬೇಕು ಸರ್. ಇವತ್ತು ರಾಮನಗರ, ಕನಕಪುರ, ಮಾಗಡಿ ಆ ಕಡೆನೆ ನಾಟಿ ವ್ಯವಸಾಯ ಇರೋದು. ನಮ್ ಕಡೆ ಎಲ್ಲ ಈಗ ಬಿಟ್ಬಿಟ್ರು. ಅದ್ರಿಂದ ಹಳ್ಳಿ ಕಾರ್ನ ಇದು ಕಮ್ಮಿ ಆಯ್ತಾ ಬರ್ತದೆ. ಹಳ್ಳಿ ಕಾರನ್ನ ಬೆಳೆಸ್ಬೇಕು ಅಂತ ಹೇಳ್ತಾ ಇದಾರೆ ಎಲ್ಲ. ಅದನ್ನ ಮಾಡ್ಬೇಕು ಜನ. ಇದು ನಿಮ್ ತಲೆಯಿಂದ ಬಂದದ್ದು ಈ ಸಾಕಾಣಿಕೆ ಅಥವಾ ನಿಮ್ ತಂದೆಯವ್ರ ಕಾಲದಿಂದ ಬಂದದ್ದು? ತಂದೆಯವರು ವ್ಯವಸಾಯದವು ಸರ್. ಈಗ ನಾವ್ ಎದ್ಮೇಲೆ ನಾವು ನಮ್ಮ ಮಕ್ಕಳು ಎಲ್ಲ ಇಷ್ಟಪಟ್ಟು ಈ ಕರ ಯಾವಾಗ 2 ಜೊತೆ ಕರ ಮಡಗ್ತಾನೆ. ನೀವು ಇದನ್ನ ಪ್ರತಿ ಜಾತ್ರೆಗೂ ತಗೊಂಡೋಗಿ ಪ್ರದರ್ಶನಕ್ಕೆ ಇಡ್ತೀರಾ? ಒಂದ್ 4 ಕಡೆ ಜಾತ್ರೆಗೆ ಹೋಗ್ತೀವಿ. 4 ಕಡೆ ಯಾವ್ಯಾವ ಜಾತ್ರೆಗಳಿಗೆ ಹೋಗ್ತಾರೆ? ಬೇಬಿ, ಬೂಕ, ಸಿಹಳ್ಳಿ, ಇಲ್ಲಿ ಬಸವನಗುಡಿ ಸರ್.
ಈಗ ನೀವು ಒಂದ್ಸರಿ ಬಂದು ಮೂರ್ ದಿನ ಪ್ರದರ್ಶನಕ್ಕೆ ಇಟ್ಟು ತಗೊಂಡೋಗ್ತೀರಿ. ಹೌದು. ಒಂದ್ ಖರ್ಚು ಏನ್ ಬೀಳ್ಬೋದು ಇದಕ್ಕೆ? ಖರ್ಚು ಬೀಳ್ತದ ಸರ್, ಅವೆಲ್ಲ ನಾವ್ ಲೆಕ್ಕ ಹಾಕಬಾರ್ದು. ಹೇಳ್ತೀನಿ, ಖರ್ಚು ಬೀಳ್ತದ ಸರ್. ಈಗ ಇತ್ತೀಚೆಗೆ ಮಿಷಿನ್ಗಳು ಬಂದವ ವ್ಯವಸಾಯಕ್ಕೆ, ರಾಸುಗಳು ಕಡಿಮೆ ಆಗ್ತಾ ಇದೆ, ರೈತರೇ ವ್ಯವಸಾಯಿಗಳನ್ನ ಬಿಡ್ತಾ ಇದಾರೆ, ಯುವಕರೆಲ್ಲ ಪಟ್ಟಣದ ಕಡೆ ಸಿಟಿ ಕಡೆ ಮುಖ ಮಾಡಿದ್ದಾರೆ. ಇಂತ ಸಂದರ್ಭದಲ್ಲಿ ಈ ರಾಸುಗಳ ಬಗ್ಗೆ, ಎತ್ತು ಸಾಕಾಣಿಕೆ ಬಗ್ಗೆ, ಈ ಕೃಷಿನಲ್ಲಿ ಈ ಎತ್ತುಗಳ ಬಗ್ಗೆ, ರಾಸುಗಳ ಪ್ರಾಮುಖ್ಯತೆ ಬಗ್ಗೆ ಏನ್ ಹೇಳ್ತೀರಿ? ಏನೇ ಕೆಲಸದಲ್ಲಿ ಇದ್ರು ಅವರು ರಿಟೈರ್ಡ್ ಆದ್ಮೇಲೆ ಹಳ್ಳಿಗೆ ಬರ್ಬೇಕು. ಪ್ರತಿಯೊಬ್ರು ಈ ಲೇಬರ್ಸ್ಗೆ ಎದುರ್ಕೊಂಡು ಅಂತಾರೆ, ಯಾರು ವ್ಯವಸಾಯ ಬಿಡಕ್ಕಾಗಲ್ಲ, ಸಾಧಾರಣಷ್ಟು ವ್ಯವಸಾಯ ಮಾಡ್ಲೇಬೇಕು. ರೈತನಾದನು ವ್ಯವಸಾಯ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ರೈತ ವ್ಯವಸಾಯನೇ ಅಂಬರಿಸ್ಕೋಬೇಕು. ಒಬ್ಬ ಕೆಲ್ಸಗಾರ ಎಷ್ಟು ವರ್ಷ ಮಾಡ್ತಾನೆ, ಕೆಲಸ ಆದ್ಮೇಲೆ ಡ್ಯೂಟಿಲಿರೋರು ಬಂದು ಈಗ ಬೇಕಾದ ಭೂಮಿ ತಕೊಂಡು ತೋಟ ತುಣಕಾಯಿ ಮಾಡ್ಕೊಂಡು ಜೀವನ ಮಾಡೋಕೆ ದಾರಿ ಮಾಡ್ತಾವ್ರೆ ಮುಂದಿನ ಮಕ್ಕಳಿಗೆ. ಭೂಮಿ ತಾಯಿ ಇದ್ದಂಗೆ, ಭೂಮಿ ಪ್ರತಿಯೊಬ್ಬ ರೈತನಿಗೂ ಬೇಕೇ ಬೇಕು. ಆ ಭೂಮಿ ಬೇಡ ನಾನು ಹುಟ್ಟು ಸೋಂಬೇರಿ ಅಂತ ಹೇಳ್ತೀನಿ ಸರ್. ಈಗ ರೈತನೇ ಈಗ ಹೊಲ ಗದ್ದೆ ಕೃಷಿಯಿಂದ ವಿಮುಕ್ತನಾಗಿ ಹೊರಗಡೆ ಹೋಗ್ತಾ ಇರೋದ್ರಿಂದ ಯುವಕರಿಗೆ ನಿಮ್ ಸಂದೇಶ? ಸರಿ ಸರ್, ಆ ತರ ಆಗಿದ್ಮೇಲೆ ಭೂಮಿಗೆ ಯಾಕೆ ಸರ್ ಈ ತರ ಬೆಲೆ ಬಂತು? ಭೂಮಿ ವ್ಯಾಪಾರಕ್ಕೆ, ಬಿಸ್ನೆಸ್ಗೆ, 5 ತಗೊಂಡು 10ಕ್ಕೆ ಮಾರೋದು, ಅದಕ್ಕಷ್ಟೇ. ಬೆಳೆ ಬೆಳೆಯಂತ ಜಮೀನೇ ರೈಟ್ ಜಾಸ್ತಿ ಆಗೋದು. ಏನಾಗತ್ತೆ, ಫೀಲ್ಡ್ ಇದ್ದಂಗ ಇದು. ಸೋತೋಗವ್ರೆ, ಗೆದ್ದರು ಅಂದ್ರೆ ಹಿಂದಿನ ಫೀಲ್ಡ್ಗಳು. ಬಡತನದಲ್ಲಿರುವಂತ ಜನ ಜಮೀನ್ ತಕ್ಕಂಡು 1 ಎಕರೆ 2 ಎಕರೆ, ನಾನು ಒಬ್ಬ RTC ಅಂತ ಆಗ್ಬೇಕು ಅಂತೇಳಿ ಬೆಳೆ ಮಾಡೋಕೆ ಇಷ್ಟಪಡ್ತಾನೆ ಸರ್. ಮನೇಲಿ ಯಾರ ಕೈಲಿ ಮಕ್ಕಳು ಕೇಳಿದ್ನಿ, ಮನೇಲಿ ಯಾರು ಸ್ವಲ್ಪ ವ್ಯವಸಾಯಕ್ಕೆ ಇಷ್ಟಪಡ್ಲಿಲ್ವಾ, ಅವ್ರು ಏನ್ ತಂದೆ ತಾಯಿ ಏನೇ ಬುದ್ಧಿವಂತರಾಗಿರೋ ಏನ್ ಮಾಡೋಕ್ಕೂ ಆಗಲ್ಲ. ಒಟ್ನಲ್ಲಿ ಇದು ನಿಮ್ಮ ರಾಸು ಸಾಕಾಣಿಕೆ ಬಂದು ಇದು ಲಾಭಕ್ಕೂ ಅಲ್ಲ, ನಷ್ಟಕ್ಕೂ ಅಲ್ಲ, ಮತ್ತೆ ವ್ಯವಸಾಯಕ್ಕೂ ಅಲ್ಲ, ದುಡಿಮೆಗೂ ಅಲ್ಲ. ಒಂದು ಖುಷಿಗಾಗಿ, ಶೋಕಿಗಾಗಿ, ಪ್ರದರ್ಶನಕ್ಕಾಗಿ ಅದೊಂದು ನಡ್ಕೊಂಡು ಬಂದಿರೋ ಒಂದು ಪರಂಪರೆಯಾಗಿ ನೀವು ಮಾಡ್ತಾ ಇದ್ದೀರಿ. ಮತ್ತೆ ಇದ್ರ ಬಗ್ಗೆ ಇನ್ನೇನ್ ಹೇಳ್ತೀರಿ ಯಜಮಾನ್ರೆ? ಇನ್ನೇನ ಸರ್? ಸರಿ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ.